Devil on fire. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿರುದ್ಧವಾಗಿ ಭೂಕಬಳಿಕೆ ಆರೋಪವನ್ನು ಮಾಡಲಾಯಿತು. ಅವರು ರಾಜೀನಾಮೆಯನ್ನು ಕೊಟ್ಟು ಮಾತಾಡಲಿ ಅಂತಲೂ ಕೇಳಿದ್ರು. ಆಮೇಲೆ ಉತ್ತರಿಸ್ತೀವಿ ಅಂತ ಕೂಡ ಮೈಸೂರಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸವಾಲು ಹಾಕಿದ್ದು ನಮಗೆ ಗೊತ್ತಿಲ್ಲ. ಕೃಷ್ಣ ಬೈರೇಗೌಡರು ಬರೀ ಒಂದು ಮಾತಿಗೆ, ಒಂದು ಪ್ರೆಸ್ ಮೀಟಿಂಗಲ್ಲಿ ಸೀಮಿತರಾಗ್ಬಿಟ್ಟಿದ್ರಾ? ಯಾಕೆ ಇದನ್ನು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಬಾರ್ದು? ಕಂದಾಯ ಸಚಿವರು ಅವರೇ ಇದ್ದಾರೆ. ಈಗ ಅವರು ಸಿಗದೇ ಇರೋ ದಾಖಲೆಗಳ ಅದು ದಾಖಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಮುಗೀತಪ್ಪ. ಒಂದೇ ಒಂದು ಕಂಪ್ಲೇಂಟು. ಅಶೋಕ್ ಅವ್ರು ತಪ್ಪು ಮಾಡಿದರೆ ಅಶೋಕ್ ಅವ್ರಿಗೆ ಶಿಕ್ಷೆ ಆಗಲಿ, ಸಿದ್ದರಾಮಯ್ಯ ಅವ್ರು ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಶಿಕ್ಷೆ ಆಗಲಿ. ಯಾರು ಬೇಡ ಅಂದ್ರೆ ಇದರಲ್ಲಿ ಯಾರೂ ತಡೆದಿಲ್ವಲ್ಲ ಇವರನ್ನು. ಈಗ ನೋಡಿದ್ರೆ ಪ್ರೆಸ್ ಮೀಟ್ ಮಾಡಿ ಅಷ್ಟೇ, ಅವ್ರವ್ರ ಪಾಡ್ಗೆ ಅವರು ಇದ್ದಾರಲ್ಲ, ನಾನುಂಟು 100 ಲೋಕ ಉಂಟು ಅಂತ. ಯಾಕಿದು ಅಂತ ಪ್ರಶ್ನೆ ಇದೆ ಇಲ್ಲಿ. ಅಶೋಕ್ ಡಿನೋಟಿಫಿಕೇಷನ್ಗಿಂತ ಮೊದಲೇ ಜಮೀನು ಖರೀದಿ ಮಾಡಿದ್ದಾರೆ. BDA ಜಮೀನನ್ನೇ ಯಾರದ್ದೋ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ. ಇವ್ರು ಮಾಡಿರೋ ನ್ಯಾಯನಾ ಅಂತ ಕೃಷ್ಣ ಬೈರೇಗೌಡರು ಮತ್ತೆ ಒಂದು ಕಡೆ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ವಾಪಸ್ಸು ಅವರು ಕುಟುಂಬದಲ್ಲಿ ಚರ್ಚೆ ಮಾಡಿ ಅವರು ವೈಯಕ್ತಿಕ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹಿಂದೆ ಇದು ಆರ್ ಅಶೋಕ್ ಅವರ ಕೇಸಲ್ಲೂ ಕೂಡ ಇದು ಏನು ಡಿನೋಟಿಫೈ ಮಾಡಿರುವಂತಹ ಜಮೀನು. ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಡೆದುಕೊಂಡಿರೋದು ಮೂಡಾದವರು ಒತ್ತುವರಿ ಮಾಡಿ ಲೇಔಟ್ ಅನ್ನ ಮಾಡಿದಂತಹ ಜಾಗ, ಅದಕ್ಕೆ ಪರಿಹಾರವಾಗಿ ಕೊಟ್ಟಿರೋದು. ಇದು ಡಿನೋಟಿಫೈಡ್ ಲ್ಯಾಂಡ್ ಅಲ್ಲ, ಇದು ಪರಿಹಾರವಾಗಿ ಅವರಿಗೆ ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ. ಏನೇ ಇದ್ರೂ ಅದು ಅವರ ವೈಯಕ್ತಿಕ ತೀರ್ಮಾನ. ವಾಪಸ್ಸು ಅವರು ಕುಟುಂಬದಲ್ಲಿ ಚರ್ಚೆ ಮಾಡಿ ಅವರು ವೈಯಕ್ತಿಕ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹಿಂದೆ ಇದು ಆರ್ ಅಶೋಕ್ ಅವರ ಕೇಸಲ್ಲೂ ಕೂಡ ಇದು ಏನು ಡಿನೋಟಿಫೈ ಮಾಡಿರುವಂತಹ ಜಮೀನು. ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಡೆದುಕೊಂಡಿರೋದು ಮೂಡಾದವರು ಒತ್ತುವರಿ ಮಾಡಿ ಲೇಔಟ್ ಅನ್ನ ಮಾಡಿದಂತಹ ಜಾಗ, ಅದಕ್ಕೆ ಪರಿಹಾರವಾಗಿ ಕೊಟ್ಟಿರೋದು. ಇದು ಡಿನೋಟಿಫೈಡ್ ಲ್ಯಾಂಡ್ ಅಲ್ಲ, ಇದು ಪರಿಹಾರವಾಗಿ ಅವರಿಗೆ ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ. ಏನೇ ಇದ್ರೂ ಅದು ಅವರ ವೈಯಕ್ತಿಕ ತೀರ್ಮಾನ.